ನಮಸ್ಕಾರ, ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನ. ಕಳೆದ ಚಳಿಗಾಲದ ಅಧಿವೇಶನದಲ್ಲಿ ಶಾಸಕ ಶರಣು ಸಲ್ಗಾರ್ ಬಸವ ಕಲ್ಯಾಣ ಮತಕ್ಷೇತ್ರದ ಗಡಿ ಭಾಗದ ಕೆಲವು ಗ್ರಾಮಗಳಲ್ಲಿ ಮರಾಠಿ ಶಾಲೆಗಳಿವೆ, ಅವುಗಳನ್ನು ಕನ್ನಡ ಶಾಲೆಗಳಾಗಿ ಪರಿವರ್ತಿಸಬೇಕು ಅಂತ ಆಗ್ರಹಿಸಿದರು. ಆದರೆ ಇದೀಗ ಆ ಒಂದು ವಿಷಯ ಭಾರಿ ಚರ್ಚೆಗೆ ಕಾರಣವಾಗಿದೆ. ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಮತ್ತು ನನ್ನ ಜನಪ್ರಿಯತೆಯನ್ನು ಕುಗ್ಗಿಸುವ ಉದ್ದೇಶದಿಂದ ಕೆಲವರು ಬಸವ ಕಲ್ಯಾಣದಲ್ಲಿ 3-4 ಜನ ಸೇರಿ ಇದನ್ನು ವಿರೋಧಿಸಿ ನನ್ನ ವಿರುದ್ಧ ಷಡ್ಯಂತರ ರೂಪಿಸುತ್ತಿದ್ದಾರೆ ಅಂತ ಸುದ್ದಿಗೋಷ್ಠಿಯನ್ನು ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಶಾಸಕ ಶರಣು ಸಲ್ಗಾರ್. ಬಂದ್ ಮಾಡಬೇಕು ಅಂತೇಳಿ ಆಗ್ರಹವನ್ನು ಮಾಡಿದ್ದೇನೆ. ಆ ಸರಾಯಿನ ಜನ ಹೆಂಗ್ ಹಾಳಾಗ್ಲತ್ತಾರ, ಯಾವ ರೀತಿ ಇಷ್ಟತನ ಕನ್ನಡ ಕಲಿಲಾರ್ಬಿಟ್ಟು ಮಕ್ಕಳು ಹೆಂಗ್ ಹಾಳಾಗ್ಲತ್ತಾರ, ಇದೊಂದು ದುರಂತದ ಸರಾಯಿನ ಜನ ಹೆಂಗ್ ಹಾಳಾಗ್ಲತ್ತಾರ ಅಂತೇಳಿ ಅದು ನನ್ನ ನೋವನ್ನು ವ್ಯಕ್ತಪಡಿಸಿದೆ. ಜನವರಿ ಫಸ್ಟ್ ವೀಕ್ ಒಳಗ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ KDP ಸಭೆ ಬೀದರ್ನೊಳಗೆ ನಡೀತು. ತಮ್ಮೂರಲ್ಲಿ ಬರ್ಲಕ್ಕೆ ಅವಕಾಶ ಇಲ್ಲ. ಅಲ್ಲಿ ನಾವು ಏನ್ ಮಾಡ್ಬೋದು, ಹಳ್ಳಿಗೆ ಹೋಗಿ ಸರಾಯಿ ಮಾಡ್ಲತ್ತಾರ, ಕಿರಾಣಿ ದುಕಾನ್ದಾಗ ಸರಾಯಿ ಮಾಡ್ಲತ್ತಾರ, ಬಟ್ಟಿ ಅಂಗಡಿದೊಳಗೆ ಸರಾಯಿ ಮಾಡ್ಲತ್ತಾರ, ಪಾನ್ ಶಾಪ್ಗಳೊಳಗೆ ಸರಾಯಿ ಮಾಡ್ಲತ್ತಾರ. ಇದು ಬಂದ್ ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಎದುರುಗಡೆ DC SP ಅವರು ಆ ಸಭೆದೊಳಗೆ ಇರ್ತಾರ. ಇವತ್ತ ಸಾಲಿಗಳು ಬಂದಾಗ ಸಾಲಿ ಕಂಪೌಂಡ್ ಒಳಗ ಸಾಲಿ ಗ್ರೌಂಡ್ ಒಳಗೆ ಹೋಗಿ ಬಾಟಲ್ ತಗೊಂಡು ಅಲ್ಲೇ ಸರಾಯಿ ಕುಡಿಯೋದು. ಯಾವ ಶಾಲೆಯೊಳಗೂ D ಗ್ರೂಪ್ ಎಂಪ್ಲಾಯ್ ಇಲ್ಲ, ಪ್ಯೂನ್ ಇಲ್ಲ, ಸ್ವಚ್ಛ ಯಾರು ಮಾಡಬೇಕು, ಮಕ್ಕಳ ಕೈಲಿ ಸ್ವಚ್ಛ ಮಾಡಿಸಪ್ಲೇ ಇಲ್ಲ. ಇಂಥ ಪ್ರತಿದಿನ ಇಂಥ ಸಾಕಷ್ಟು ಸಾವಿರಾರು ಸಮಸ್ಯೆಗಳು ನಾವು ನೋಡ್ಲತ್ತೀವಿ. ಆ ಕಾರಣಕ್ಕಾಗಿ ತಾವೇನು ಕೇಳಿದ್ರಿ ಒಳ್ಳೆ ಪ್ರಶ್ನೆ ಅನ್ನೋದು, ಬರ್ತಕ್ಕಂಥ KDP ಸಭೆಯೊಳಗ ಈ ಸಮಸ್ಯೆ ಬಗ್ಗೆ ಬಸವ ಕಲ್ಯಾಣ ಶಾಸಕ ಶರಣು ಸಲ್ಗಾರ್ ಸಾಲವಾಗಿ ಪಡೆದಿದ್ದ 99 ಲಕ್ಷ ಹಿಂದಿರುಗಿಸದೆ ಮೋಸ ಮಾಡಿರುವ ಸಂಬಂಧ ಉದ್ಯಮಿ ಸಂಜು ಸುಗುರೆ ನೀಡಿರುವ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನ ACJM ನ್ಯಾಯಾಧೀಶ KN ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಪ್ರಕರಣ ದಾಖಲಾಗಿದೆ. ಅವರ ಮೂಲಕವೇ ದೂರು ಮತ್ತು ಪೆನ್ ಡ್ರೈವ್ ರಿಜಿಸ್ಟರ್ ಪೋಸ್ಟ್ ಮೂಲಕ ಠಾಣೆಗೆ ಬಂದಿದೆ. ಈ ಮೊದಲು ಇವರು ಶರಣು ಸಲ್ಗಾರ್ ಅವರ ಆಪ್ತವರ ವಲಯದಲ್ಲಿ ಗುರುತಿಸಿಕೊಂಡಿದ್ರು. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ 99 ಲಕ್ಷ ಹಣ ನೀಡಿದ್ರು. ಇದಕ್ಕೂ ಮೊದಲ ಕೆಲ ಸಲ ಪಡೆದಿದ್ದ ಹಣ ವಾಪಸ್ ನೀಡಿದ್ರಿಂದ ನಂಬಿಕೆ ಆಧಾರದ ಮೇಲೆ ಹಣ ನೀಡಲಾಗಿತ್ತು. ಆದರೆ ನಂತರದಲ್ಲಿ ಈ ಹಣ ಹಿಂದಿರುಗಿಸುವುದಕ್ಕೆ ಇವರು ವಿಳಂಬ ಮಾಡಿದ್ರು. ಹೀಗಾಗಿ ಸಂಶಯ ಬಂದಿದ್ದರಿಂದ ಕೆಲ ಹಿರಿಯರ ಸಮ್ಮುಖದಲ್ಲಿ ಸಭೆ ನಡೆಸಿ ಈ ಬಗ್ಗೆ ವಿಚಾರಣೆ ಕೂಡ ಮಾಡಲಾಗಿತ್ತು. ಭಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ವತಿಯಿಂದ ಭಾನುವಾರ ಆಯೋಜಿಸಿದ ಸಾಮೂಹಿಕ ವರದಶಂಕರ ಪೂಜಾ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಂಸದ ಸಾಗರ್ ಖಂಡ್ರೆ ಅವರು ಮಾತನಾಡಿದರು. ಸುಜ್ಞಾನ ನಿಧಿ, ಶಿಷ್ಯ ವೇತನ, ಮಾಶಾಸನ, ಸ್ವಸಹಾಯ ಸಂಘ ಸಾಲ, ಮಧ್ಯವರ್ಜನ ಶಿಬಿರ ಸೇರಿ ಮುಂತಾದ ಕಾರ್ಯಕ್ರಮಗಳ ಅನುಷ್ಠಾನದ ಮೂಲಕ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಈ ಭಾಗದಲ್ಲಿ ಅತ್ಯುತ್ತಮ ಕಾರ್ಯ ಮಾಡುತ್ತಿದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬೀದರ್ ಜಿಲ್ಲೆಯಲ್ಲಿ ಹೈನು ಉದ್ಯಮ ಪ್ರಗತಿಗೆ ರಾಜ್ಯಸಭೆ ಸದಸ್ಯರು ಆಗಿರುವ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು 5 ಕೋಟಿ ರೂಪಾಯಿ ನೀಡಿರುವುದು ನಮ್ಮೆಲ್ಲರಿಗೆ ಹೆಮ್ಮೆ ತರಿಸಿದೆ ಅಂತ ತಿಳಿಸಿದರು. ಅವರ ಕೆಲಸ ಇನ್ನಷ್ಟು ಮುಂದೋಗಿ ಕೆಲಸ ಮಾಡುವಂತ ಶಕ್ತಿ ಆ ಮಂಜುನಾಥ ಸ್ವಾಮಿ ಅವರಿಗೆ ಇನ್ನಷ್ಟು ಕೊಡಿ ಅಂತ ಶ್ರೀ ಶಿವಯೋಗೇಶ್ವರ ಮಹಾಸ್ವಾಮಿಗಳ ಪಾದಗಳನ್ನು ನಮಸ್ಕರಿಸುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ವತಿಯಿಂದ ಸಾಮೂಹಿಕ ಶ್ರೀ ವರದಶಂಕರ ಪೂಜೆ ಹಾಗೂ ಧಾರ್ಮಿಕ ಸಭೆ ಕಾರ್ಯಕ್ರಮದಲ್ಲಿ ನನಗೆ ಉದ್ಘಾಟಕರಾಗಿ ನನಗೆ ಆಹ್ವಾನ ಮಾಡಿದ್ದಾರೆ. ನನಗೂ ಕೂಡ ಪೂಜೆಯಲ್ಲಿ ಭಾಗಿಯಾಗಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನನಗೂ ತುಂಬಾ ಸಂತೋಷ ಆಗಿದೆ. ನನ್ನ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈಗಾಗಲೇ ಮುರಳೀಧರ್ ಅವರು ಹೇಳಿದಂಗೆ ನಮ್ಮ ಕುಟುಂಬ ಮತ್ತು ಧರ್ಮಸ್ಥಳದ ಸಂಬಂಧ ಸುಮಾರು ವರ್ಷಗಳಿಂದ ಇದೆ. ಯಾವಾಗಲೂ ನಾವು ಪೂಜೆಗೆ ಹೋಗಿ ನಾವು ಭೇಟಿ ಮಾಡಿ ಅವರ ಆಶೀರ್ವಾದ ತಗೊಳ್ತಾನೆ ಬಂದಿದ್ದೀವಿ. ಇವತ್ತಿನ ದಿವಸ ಏನು ಪೂಜ್ಯರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಏನು ನಿಮ್ಮ ಟ್ರಸ್ಟ್ ವತಿಯಿಂದ ಅವರೇನು ಎಲ್ಲ ಸ್ವಸಹಾಯ ಸಂಘಗಳಿಗೆ ಬೀದರ್ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಪೂರೈಸಿದ ಬೆಳೆಗಾರರಿಗೆ ತಕ್ಷಣ ಹಣ ಪಾವತಿಸದಿದ್ದರೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತ ರೈತ ಮುಖಂಡ KD ಗಣೇಶ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾರ್ಖಾನೆಗಳಿಗೆ ಕಬ್ಬು ಪೂರೈಸಿ 40 ರಿಂದ 50 ದಿನಗಳೇ ಕಳೆದಿವೆ. ಆದರೆ ಕಬ್ಬು ಬೆಳೆಗಾರರ ಖಾತೆಗೆ ಇನ್ನೂ ಹಣ ಜಮಾ ಆಗಿಲ್ಲ. ಇದರಿಂದ ರೈತರು ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರೆ. ಹೀಗಾಗಿ ಈ ಬಾರಿಯ ಅತಿವೃಷ್ಟಿ ಹೊಡೆತಕ್ಕೆ ರೈತರು ಸಿಲುಕಿ ತೊಂದರೆ ಅನುಭವಿಸುತ್ತಿದ್ದಾರೆ. ಇದೀಗ ಕಬ್ಬಿನ ಹಣ ಪಾವತಿಗೂ ವಿಳಂಬ ಮಾಡುತ್ತಿರುವುದು ಕಬ್ಬು ಬೆಳೆಗಾರರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಅಂತ ಸುದ್ದಿಗೋಷ್ಠಿಯಲ್ಲಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕಡೆ ಒಂದು ತಾರತಮ್ಯ ಈ ಬೀದರ್ ಜಿಲ್ಲೆ ಮೇಲೆ ಆಗ್ತಾ ಇದೆ. ರೈತರು ಇವತ್ತು ಬಹಳಷ್ಟು ಸಂಕಷ್ಟದಾಗಿದೆ. ಇವತ್ತು DCC ಬ್ಯಾಂಕ್ ಇರ್ಬೋದು, ನಮ್ಮ ತಾಯಂದಿರು ಬಹಳಷ್ಟು ಸಂಕಷ್ಟದಾಗಿದೆ. 2.5
1000 ರೂಪಾಯಿ ಸಲಕ್ಕೆ ಇವತ್ತು ಅವ್ರು ಕಷ್ಟಪಡ್ಲತ್ತಾರೆ. 100 ರೂಪಾಯಿ ಸಲಕ್ಕೆ ಇವತ್ತು DCC ಬ್ಯಾಂಕ್ ಒಳ್ಳೆ ರೀತಿಯಿಂದ ಅವ್ರಿಗೆ ಸಾಲ ಕೊಡ್ತಿತ್ತು. ಏನೋ ಒಂದು ಮನ್ಯಾಗ ಸಣ್ಣ ಪುಟ್ಟ ಇದ್ದಿನಾಗ ಅವರು ಏನೋ ಒಂದು ವ್ಯವಹಾರ ಮಾಡ್ಕೋತಿರು. ಇವತ್ತು ಆ ವ್ಯವಹಾರ ಕೂಡ ನಿಂತು ಹೋಗಿದೆ. ಎಲ್ಲ ಕಡೆಯಿಂದ ಇವತ್ತು ರೈತರು ಬಹಳಷ್ಟು ಸಂಕಷ್ಟಾಗಿದೆ. ಆತ್ಮಹತ್ಯೆ ಮಾಡ್ಕೊಂಬಂತ ಪರಿಸ್ಥಿತಿ ಬಂದದ್ದು ಇವತ್ತು ಬೀದರ್ ಜಿಲ್ಲೆದಾಗ. ಅದು ಸಲುವಾಗಿ ದಯವಿಟ್ಟು ಎಲ್ಲರೂ ತಾವು ಹೇಳಿ ನಂಗೆ ಈಗ ಎಲ್ಲ ಸಂಘಟನಾ ರೈತ ಸಂಘಟನೆದವ್ರು ಎಲ್ಲಿ ಹೋಗೋದು ಗೊತ್ತಿಲ್ಲ, ಮಾಯ ಆಗಿಬಿಟ್ಟಾರ. ಬೀದರ್ ಜಿಲ್ಲಾ ರೈತ ಸಂಘ ಮೋರ್ಚಾದವ್ರು ಎಲ್ಲ ಮಾಯ ಆಗಿಬಿಟ್ಟಾರ. ದಯವಿಟ್ಟು ಒಂದು ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಹಾಗೂ ಮತ್ತು ನಮ್ಮ ಮರಾಠ ಸಮಾಜ, ಸಂಭಾಜಿ ಬ್ರಿಗೇಡ್ ಇರ್ಬೋದು, ಟಿಪ್ಪು ಸುಲ್ತಾನ್ ಇರ್ಬೋದು, ಎಲ್ಲ ನಮ್ಮ ಸಂಘಟನಾದವ್ರಿಗೆ ನಾವು ವಿನಂತಿ ಕೇಳ್ತೀನಿ, ತಾವು ಮುಂದೆ ಬಂದು ರೈತರ ಪರವಾಗಿ ತಾವು ಹೋರಾಟ ಮಾಡಬೇಕು. ಈ ದೇಶ, ಭಾಷಾ, ನೆಲೆ, ಜಲೆ ಸಲಕ್ಕೆ ತಾವು ಹೋರಾಟ ಮಾಡಿರಿ, ರೈತರ ಸಲಕ್ಕೆ ಒಂದ್ಸಲ ತಾವು ಹೋರಾಟ ಮಾಡ್ಬೇಕಂತ ಎಲ್ಲ ಒಂದು ನಮ್ಮ ಸಂಘಟನಾ ಪ್ರಮುಖರಿಗೆ, ಅಧ್ಯಕ್ಷರಿಗೆ ಒಂದು ವಿನಂತಿ ಇದೆ ನಂದು. ಯಾಕಂದ್ರೆ ನಾನು ಒಬ್ಬ ಸಂಘಟನಾ ಬಂದು ನಮ್ಗೆ ಗೊತ್ತಿದೆ ಏನು ಕಷ್ಟ ಇರುತ್ತೆ ಸಂಘಟನೆ. ಖರೆ ಇದು ಒಂದ್ಸಲ ಮತ್ತು ವಿನಂತಿ ವಿಶೇಷ ಆಗಿ ತಾವು ಗುರುಗಳು ಎಲ್ಲ ನಮ್ಮ ಈ ಭಾಗದ ದೊಡ್ಡ ದೊಡ್ಡ ಮಠಾಧೀಶರು ತಾವು ಏನೇನೋ ಬೇರೆ ಬೇರೆ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಿ, ರೈತರ ಪರವಾಗಿ ಯಾರು ಗುರುಗಳು. ಚಳಿಗಾಲದ ತೀವ್ರತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ತಾಪಮಾನದಲ್ಲಿ ಭಾರೀ ಕುಸಿತ ಕಂಡು ಬಂದಿದೆ. ಇದರ ಪರಿಣಾಮ ಗ್ರಾಮೀಣ ಭಾಗಗಳಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಬೆಳಗ್ಗೆ ಹಾಗೂ ರಾತ್ರಿ ಸಮಯದಲ್ಲಿ ತಣ್ಣನೆಯ ಗಾಳಿ ಬೀಸುತ್ತಿರುವುದರಿಂದ ಜನರು ಚಳಿಯಿಂದ ತತ್ತರಿಸುತ್ತಿದ್ದಾರೆ. ಚಳಿಯಿಂದ ರಕ್ಷಣೆ ಪಡೆಯಲು ಗ್ರಾಮಸ್ಥರು ಮನೆಯ ಮುಂದೆ ಹಾಗೂ ರಸ್ತೆ ಬದಿಗಳಲ್ಲಿ ಬೆಂಕಿ ಹಚ್ಚಿಕೊಂಡು ಉರಿ ಮುಂದೆ ಕೂತ್ಕೊಳ್ತಿರುವಂತಹ ದೃಶ್ಯಗಳು ಸಾಮಾನ್ಯವಾಗಿಬಿಟ್ಟಿವೆ ಬೀದರಲ್ಲಿ. ಇನ್ನು ವಿಶೇಷವಾಗಿ ಮಾಂಜ್ರಾ ನದಿ ಅಂಚಿನ ಗಡಿ ಕುಷ್ಣೂರು, ಖಾನಾಪುರ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಈ ದೃಶ್ಯಗಳು ಕಂಡು ಬರುತ್ತಿವೆ. ಹುಲಸೂರು ಸಮೀಪದ ಭಾಲ್ಕಿ ತಾಲೂಕಿನ ಮೆಹಕಾರ್ ಗ್ರಾಮದಲ್ಲಿ ಭಾನುವಾರ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ವಡ್ಡನಕೇರಿ ಅವರ ನೇತೃತ್ವದಲ್ಲಿ ಗ್ರಾಮದ ಒತ್ತುವರಿ ಮಾಡಲಾದ ಜಾಗವನ್ನು ಪೊಲೀಸ್ ಬಿಗಿ ಬಂದೋಬಸ್ತ್ ಮೂಲಕ ಹದ್ದುಬಸ್ತು ಕಾರ್ಯಾಚರಣೆ ನಡೆಸಲಾಯಿತು. ಗ್ರಾಮದಲ್ಲಿ ಈ ಹಿಂದೆ ಸರ್ಕಾರಿ ಕಚೇರಿಗಳು ನಿರ್ಮಾಣ ಮಾಡಲು ಜಾಗದ ಕೊರತೆ ಹಿನ್ನೆಲೆ ಹಲವು ವರ್ಷಗಳಿಂದ ಸಾರ್ವಜನಿಕರಿಂದ ಅತಿಕ್ರಮಣಗೊಂಡ ಸುಮಾರು 20 ಗುಂಟೆಗಿಂತ ಹೆಚ್ಚು ಜಾಗವನ್ನು ತೆರವುಗೊಳಿಸಿ ಹದ್ದುಬಸ್ತು ಮಾಡಿಕೊಂಡರು. ಕೆಲವರ ಅಪೇಕ್ಷೆ ಹೊರತುಪಡಿಸಿ ಬಹುತೇಕರು ಕಾರ್ಯಾಚರಣೆಗೆ ಸಹಕಾರವನ್ನು ನೀಡಿದರು. ಔರಾ ತಾಲೂಕಿನ ಜೋಜ್ನಾ ಗ್ರಾಮದ ಇಂದ್ರಮ್ಮ ಶಾಮರಾವ್ ಅವರಿಗೆ 2025ನೇ ಸಾಲಿನ ಕರ್ನಾಟಕ ಜಾನಪದ ಅಕಾಡೆಮಿಯ ವಾರ್ಷಿಕ ಗೌರವ ಪ್ರಶಸ್ತಿ ಲಭಿಸಿದ್ದಕ್ಕೆ ನಾಗರಿಕರು ಸನ್ಮಾನಿಸಿದರು. ಔರಾದ ನಾಗರಿಕರ ಪರವಾಗಿ ಕಾಯಕ ಯೋಗಿ ಟ್ರಸ್ಟ್ ವತಿಯಿಂದ ಶನಿವಾರ ಜೋಜ್ನಾ ಗ್ರಾಮದಲ್ಲಿ ಇಂದ್ರಮ್ಮ ಅವರಿಗೆ ಶಾಲು ಹೊದಿಸಿ ಗೌರವಿಸಲಾಯಿತು. ಅನಿಲ್ ಜುರೋಬೆ ಅವರು ಮಾತನಾಡಿ, ಇಂದ್ರಮ್ಮ ಅವರು ಕಳೆದ 3 ದಶಕಗಳಿಂದ ಜಾನಪದ, ಹಂತಿ ಪದ, ಮೊಹರಂ ಪದ, ಭುಲಾಯಿ ಹಾಡು ಸೇರಿದಂತೆ ಗ್ರಾಮೀಣ ಜಾನಪದ ಕಲೆ ಉಳಿಸಿಕೊಂಡು ಬಂದಿದ್ದಾರೆ. ಸರ್ಕಾರ ಇಂಥ ಕಲಾವಿದರನ್ನು ಗುರುತಿಸಿ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದು ಶ್ಲಾಘನೀಯ ಅಂತ ಜುರೋಬೆ ತಿಳಿಸಿದ್ದಾರೆ. ಗಡಿನಾಡಿನ ನಡೆದಾಡುವ ದೇವರೆಂದೇ ಖ್ಯಾತರಾದ ಬಸವಕುಮಾರ್ ಶಿವಯೋಗಿಗಳ 50ನೇ ಪುಣ್ಯಸ್ಮರಣೆಯ ಸುವರ್ಣ ಮಹೋತ್ಸವವನ್ನು ಡಿಸೆಂಬರ್ 29, 30 ಹಾಗೂ 31ರಂದು ಪಟ್ಟಣದ ಗುರು ಬಸವೇಶ್ವರ ಪ್ರೌಢಶಾಲೆ ಆವರಣದಲ್ಲಿ ಭವ್ಯವಾಗಿ ಆಯೋಜಿಸಲಾಗಿದೆ. ಈ ಹಿನ್ನೆಲೆ ವೇದಿಕೆ ಸಜ್ಜುಗೊಂಡಿದ್ದು ನಾಡಿನ ಹೆಸರಾಂತ ಮಠಾಧೀಶರು, ರಾಜಕೀಯ ಮುಖಂಡರು, ಸಾಹಿತಿಗಳು, ಕಲಾವಿದರು ಹಾಗೂ ಸಂಗೀತಗಾರರು ಭಾಗವಹಿಸಿದರು. ಡಿಸೆಂಬರ್ 29ರ ಬೆಳಗ್ಗೆ 10 ಗಂಟೆಗೆ ಹಿರಿಯ ನಾಗರಿಕ ಶ್ರೀಮಂತರಾವ್ ಜಾನ್ಬಾ ಅವರಿಂದ ಶಟಸ್ಥಲ ಧ್ವಜಾರೋಹಣ ಜರುಗಲಿದೆ. ಬೆಳಗ್ಗೆ 11 ಗಂಟೆಗೆ ಬಸವಕುಮಾರ್ ಶಿವಯೋಗಿಗಳ ಪ್ರತಿಮೆ ಹಾಗೂ ವಚನ ಸಾಹಿತ್ಯದೊಂದಿಗೆ ಅಲಂಕರಿತ ರಥ, ಡೊಳ್ಳು, ತಾಸ, ಅಘೋರಿ ನೃತ್ಯ ಮತ್ತು ಗೊಂಬೆ ವೇಷಭೂಷಣಗಳಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ಜರುಗಲಿದೆ. ಜಿಲ್ಲೆಯ ಜನರ ಸೇವೆಗೆ ಖಂಡ್ರೆ ಪರಿವಾರ ಮುಡಿಪಾಗಿದೆ ಅಂತ ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಗುರು ಬಸವ ಪಟ್ಟದೇವರು ಹೇಳಿದರು. ಪಟ್ಟಣದ ಹಿರೇಮಠ ಸಂಸ್ಥಾನದಲ್ಲಿ ಆಯೋಜಿಸಿದ ಸಂಸದ ಸಾಗರ್ ಖಂಡ್ರೆ ಅವರ 28ನೇ ಜನ್ಮದಿನದ ಕಾರ್ಯಕ್ರಮವನ್ನು ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಶತಾಯುಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರಿಂದ ಪ್ರಾರಂಭಗೊಂಡ ರಾಜಕೀಯ ಸೇವೆ ಇದೀಗ ಅವರ ಮೊಮ್ಮಗ ಸಾಗರ್ ಖಂಡ್ರೆ ಅವರು ಕೂಡ ಜನರ ಆಶೀರ್ವಾದದಿಂದ ಸಂಸದರಾಗಿ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು. ಸಕಾರಾತ್ಮಕ ವಿಚಾರ ಚಿಂತನೆಗಳು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತವೆ ಎನ್ನುವುದಕ್ಕೆ ಸಂಸದ ಸಾಗರ್ ಖಂಡ್ರೆ ಅವರು ಸಾಕ್ಷಿಯಾಗಿದ್ದಾರೆ ಅಂತ ತಿಳಿಸಿದರು. ಇವಾಗಿದ್ದು ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.